ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಪೊಲೀಸರ ಕಿರುಕುಳವನ್ನ ಖಂಡಿಸಿ ಚಿನ್ನ ಬೆಳ್ಳಿ ಕೆಲಸಗಾರರಿಂದ ಪ್ರತಿಭಟನಾ ಧರಣಿ. ಬಳ್ಳಾರಿ ತಾಲೂಕು ಮತ್ತು ನಗರದಲ್ಲಿ ಚಿನ್ನ ಬೆಳ್ಳಿ ಆಭರಣದ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಉದ್ಯಮದ ವರ್ತಕರನ್ನ ಮತ್ತು ಕೆಲಸಗಾರರನ್ನ ತನಿಖೆ ರೂಪದಲ್ಲಿ ಕಾನೂನು ಬಾಹಿರವಾಗಿ ನೀಡುತ್ತಿರುವ ಹಿಂಸೆ, ದಬ್ಬಾಳಿಕೆಯನ್ನ ಪೊಲೀಸರು ನಡೆಸುತ್ತಿರುವುದನ್ನು ವಿರೋಧಿಸಿ ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರ ಸಂಘದ ಪದಾಧಿಕಾರಿಗಳು ಸದಸ್ಯರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ವೈಕಗ್ಗಲ್ ಗ್ರಾಮದಲ್ಲಿ ಎದುರು ಬಸವಣ್ಣ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಯಾಲ್ಪಿ ಗ್ರಾಮದ ತುಪ್ಪದ ಮಾಳಮ್ಮ ದೇವಿಯ ದೇವಸ್ಥಾನ ಉದ್ಘಾಟನೆ. ಬಳ್ಳಾರಿಯ ವೈಕಗ್ಗಲ್ ಗ್ರಾಮದಲ್ಲಿ ಎದುರು ಬಸವಣ್ಣ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಯಾಲ್ಪಿ ಗ್ರಾಮದ ತುಪ್ಪದ ಮಾಳಮ್ಮ ದೇವಿಯ ದೇವಸ್ಥಾನ ಉದ್ಘಾಟನೆಯನ್ನ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ತಿಮ್ಮಪ್ಪ ಜೋಳದರಾಶಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವೈಕಗ್ಗಲ್ ಗ್ರಾಮಸ್ಥರು ಹಾಗೂ ಯಾಲ್ಪಿ ಗ್ರಾಮಸ್ಥರು ಮತ್ತು ಜೋಳದರಾಶಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ಶಿವಾನಂದ ಭಾರತಿ ಸ್ವಾಮಿಗಳು ತೆಕ್ಕಲಕೋಟೆಗೆ ಭೇಟಿ. ತಾಲೂಕಿನ ತೆಪ್ಪಲಕೋಟೆ ಪಟ್ಟಣದ ಶ್ರೀ ಗುರುಶಂಕರ ದತ್ತಾಶ್ರಮದಲ್ಲಿ ರಥೋತ್ಸವ ಪ್ರಯುಕ್ತ ಆನೆಗುಂದಿ ಮೂಲ ಸಂಸ್ಥಾನ ಚಿಂತಾಮಣಿ ಮಠಾಧೀಶರಾದ ಶ್ರೀ ಶಿವಾನಂದ ಭಾರತಿ ಸ್ವಾಮಿಗಳು ಆಗಮಿಸಿದ ಸಂದರ್ಭದಲ್ಲಿ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎಂ ನಾಗರಾಜ್ ಅವರು ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆದರು. ತೆಕ್ಕಲಕೋಟೆಯಲ್ಲಿ ಸಾಮೂಹಿಕ ವಿವಾಹ, 16 ಜೋಡಿಗಳು ದಾಂಪತ್ಯ ಜೀವನಕ್ಕೆ. ಶಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಶ್ರೀ ಕಾಡಸಿದ್ದೇಶ್ವರ ಮಠದ ಆವರಣದಲ್ಲಿ ಇಂದು ನಡೆದ ನೂತನ ಶಿಲಾಮಂದಿರ ಲೋಕಾರ್ಪಣೆ, ನೂತನ ಗರ್ಭಗುಡಿ ಗೋಪುರಕ್ಕೆ ಕಳಸಾರೋಹಣ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಿಗೆ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಚಾಲನೆ ನೀಡಿದರು. ತೆಕ್ಕಲಕೋಟೆ ಪಟ್ಟಣದ ಶ್ರೀ ಕಾಡಸಿದ್ದೇಶ್ವರ ಮುಂಭಾಗದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ 16 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಗಂಡ ಹೆಂಡತಿ ಒಂದೇ ಗಾಡಿಯ 2 ಚಕ್ರಗಳಂತೆ 2 ಚಕ್ರಗಳ ಜೊತೆಯಾಗಿ ಸಾಗಬೇಕು. ಪತಿ ಪತ್ನಿ ಮುನಿಸಿಕೊಳ್ಳದೆ ಸುಖ ಜೀವನ ನಡೆಸಿ ಸಮಾಜಕ್ಕೆ ಒಳ್ಳೆಯ ಮಕ್ಕಳನ್ನ ನೀಡಿ ಶ್ರೀ ಕಾಡಸಿದ್ದೇಶ್ವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಎಂದು ಹಾರೈಸಿದರು. ಪ್ರಿಯಾಂಕಾ ಗಾಂಧಿ ಘೋಷಿಸಿದ 6ನೇ ಗ್ಯಾರಂಟಿ ಜಾರಿಗೊಳಿಸಿ ಎಸ್ ಆರ್ಕಾಣಿ ಆಗ್ರಹ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಹಿಂದೆ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಹಾಗೂ ಖಾನಾಪುರದಲ್ಲಿ ಎಐಸಿಸಿಯ ಪ್ರಿಯಾಂಕಾ ಗಾಂಧಿ ಅವರು ಘೋಷಿಸಿದ 6ನೇ ಗ್ಯಾರಂಟಿಯಂತೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕ 15,000 ಮತ್ತು ಸಹಾಯಕರಿಗೆ 10,000 ಗೌರವಧನ ನೀಡಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ನ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ